ಮೂರ್ತಿಗಳು ಮೂರ್ತಿಗಳು ಮೂರ್ತಿಗಳು. ಗುಡಿನೇ ಕಾಣವಾಗದಲ್ರಿ. ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ನಮಸ್ಕಾರ, ನಮಸ್ತೆ. ಎಲ್ಲರಿಗೂ 2026 ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿಯ ಶುಭಾಶಯಗಳು. ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಅಂದ್ರೆ ಬಾದಾಮಿ ಬನಶಂಕರಿ ಜಾತ್ರೆ ಅದ, ಕೊನೆಯ ಭಾಗ ಅದ ಇದು. ಅಂದ್ರೆ ಈಗ ನಾವು ಮೊದಲಿಗೆ ಬರಲಿಲ್ಲ, ರಶ್ ಆಗ್ತದೆ ಅಂಥೇಳಿ. ಈಗ ಕೊನೆಯ ಭಾಗ ನಡೆದಿದೆ, ಜಾತ್ರೆಯ ಕೊನೆಯ ಭಾಗ ಇದೆ ದಿವಸಗಳು. ಇವತ್ತ ಜನವರಿ 27 ತಾರೀಕು 2026 ಬಂದಿದ್ದೇವೆ ನಾವು. ಈಗ ಇಲ್ಲೊಂದು ಕಮಾನ್ ಮಾಡಿದ್ದಾರೆ, ಒಂದು ಗೇಟ್, ವೆಲ್ಕಮ್ ಟು ಹೆರಿಟೇಜ್ ಟು ಟೌನ್ ಬಾದಾಮಿ ಅಂತ, ಪಾರಂಪರಿಕ ನಗರ ಬಾದಾಮಿಗೆ ಸುಸ್ವಾಗತ ಅಂತ ಮಾಡಿದ್ದಾರೆ. ಇದು ಹೃದಯ ಇನ್ನೂ ಪೇಂಟ್ ಇಲ್ಲ, ಬಟ್ ಒಂದು ಮಹಾದ್ವಾರ ಮಾಡಿದ್ದಾರೆ. ಈಗ ಅಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ಈಗ ಒಳಗಡೆ ಹೋಗ್ತೇವೆ. ಇಲ್ಲಿಂದ ಬಾದಾಮಿ 3 ಕಿಲೋಮೀಟರ್ ಇದೆ. ಬಾದಾಮಿ 3 ಕಿಲೋಮೀಟರ್ ಇದೆ. ಈಗ ಇಲ್ಲಿಂದ ಹೋಗ್ತೇವೆ ನಾವು. ಅಲ್ಲಿ ಬೋರ್ಡ್ ತೋರಿಸ್ತೇವೆ. ಅಲ್ಲಿ ಹುಬ್ಬಳ್ಳಿ 110 ಕಿಲೋಮೀಟ್ರು, ಬನಶಂಕರಿ ಟೆಂಪಲ್ 7 ಕಿಲೋಮೀಟರ್ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತೇವೆ. ಈಗ ಫಸ್ಟ್ ನಾವು ಹೋಗುದೆಲ್ಲಪ್ಪ ಅಂದ್ರೆ ಬನಶಂಕರಿ ದೇವಿ ದರ್ಶನ ತಗೊಂಡು ಮುಂದೆ ನಮ್ಮ ಕಾರ್ಯಕ್ರಮ ಚಾಲು ಮಾಡ್ತೇವೆ. ಬನ್ರಿ ಹೋಗೋಣ. ನಮಸ್ಕಾರ. ಇದು ಮಹಾದ್ವಾರ ಪಾಸ್ ಆಗ್ತಾ ಇದ್ದೇವೆ ನಾವು. ಇದನ್ನ ಮುಂದೊಂದು ಹೈವೇದವರು ಒಂದು ಬೋರ್ಡ್ ಹಾಕಿದ್ದಾರೆ, ಸ್ವಲ್ಪ ಸ್ಲೋ ಮಾಡು. ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡ್ರಿ ಬೋರ್ಡು. ಬಾದಾಮಿ 3 ಕಿಲೋಮೀಟರ್, ಬನಶಂಕರಿ ದೇವಾಲಯ 7 ಕಿಲೋಮೀಟರ್ ತೋರಿಸ್ತಾ ಇದೆ. ಹುಬ್ಬಳ್ಳಿ 110 ಕಿಲೋಮೀಟರ್ ತೋರಿಸ್ತಾ ಇದೆ. ಇದನ್ನ ದಾಟಿ ನಾವು ಹೋಗ್ತಾ ಇದ್ದೀವಿ. ಈಗ ಇದು ಬಾದಾಮಿಯ ನಗರದಲ್ಲಿ ಪ್ರವೇಶ ಮಾಡ್ತಾ ಇದ್ದೇವೆ ನಾವು. ಇದು ಬಾದಾಮಿ ತಾಲೂಕು ಪಟ್ಟಣವಾಗಿದ್ದು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತೆ. ಇದು ಈಗ ನಾವು ಬಾದಾಮಿಯಿಂದ ಬನಶಂಕರಿಗೆ ಹೋಗ್ತಾ ಇದ್ದೇವೆ. ಬನಶಂಕರಿ ಜಾತ್ರೆ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ ನಾವು. ಇದು ಬಾದಾಮಿಯಿಂದ ಬನಶಂಕರಿ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ನಂತರ ಬನಶಂಕರಿ ದೇವಸ್ಥಾನ ಬರುತ್ತೆ. ಇದು ಚಾಲುಕ್ಯರ ರಾಜಧಾನಿ, ಅಂದರೆ 7ನೇ ಶತಮಾನ ಅಂದ್ಕೊಳ್ಳಿ. 7ನೇ ಶತಮಾನದಲ್ಲಿ ಚಾಲುಕ್ಯ ಅರಸರ ರಾಜಧಾನಿ ಆಗಿತ್ತಿದು. ಬಾದಾಮಿ, ಐಹೊಳೆ, ಬನಶಂಕರಿ ಇವೆಲ್ಲ ಚಾಲುಕ್ಯರ ನಾಡು. ಇದು ಬಹಳ ಐತಿಹಾಸಿಕ ಪ್ರಸಿದ್ಧವಾದ ಒಂದು ನಗರ ಇದು. ಇದು ಮೊದಲು ಅಂದ್ರೆ ಪೌರಾಣಿಕ ಹಿನ್ನೆಲೆಯೂ ಪಡೆದಿದೆ. ಇದು ಬಾದಾಮಿ ಬನಶಂಕರಿ ದಟ್ಟ ಕಾಡುಗಳ ಊರು. ಇದು ಆವಾಗ ಯಾವ ಗ್ರಾಮಗಳು, ಯಾವ ಕಟ್ಟಡಗಳು, ವಸತಿಗಳು ಇರಲಿಲ್ಲ ಅಂತ ಹೇಳ್ತಾರೆ. ಆವಾಗ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ಆಗ ಅವರಿಗೆ ರಾಕ್ಷಸರ ಕಾಟ ನಡೆದಾಗ ಅವರು ದೇವತೆಗಳನ್ನು ಸ್ಮರಿಸಿ ನಮ್ಮನ್ನು ಕಾಪಾಡಬೇಕು ಅಂತ ಬೇಡ್ಕೊಂಡಾಗ ಸ್ವತಃ ಪಾರ್ವತಿ ಈ ಭೂಮಿಗೆ ಬಂದು ಋಷಿಗಳನ್ನು ಕಾಪಾಡಿ ರಾಕ್ಷಸರನ್ನು ವಧೆ ಮಾಡಿದ್ದು ಒಂದು ಪ್ರತೀತಿ ಇದೆ. ಅದೇ ಬನಶಂಕರಿ ತಾಯಿಯ ಮಂದಿರ ಇದೆ, ಅಲ್ಲಿ ಹೋಗ್ತಾ ಇದ್ದೇವೆ ನಾವು. ಬನಶಂಕರಿ ತಾಯಿಯ ಗುಡಿಗೆ ಹೋಗ್ತಾ ಇದ್ದೇವೆ ನಾವು. ಬಹಳ ಇತಿಹಾಸ ಪ್ರಸಿದ್ಧವಾದ ಬಹಳ ಸುಕ್ಷೇತ್ರ ಇದೆ ಇಲ್ಲಿ.
ಪ್ರತಿ ವರ್ಷಕ್ಕೆ ಜನವರಿ ತಿಂಗಳಲ್ಲಿ ದೊಡ್ಡ ಜಾತ್ರೆ, ಲಕ್ಷಾಂತರ ಜನರು ಬರ್ತಾರೆ ಇಲ್ಲಿ. ಇಲ್ಲಿಯ ಪ್ರಸಿದ್ಧ ಜಾತ್ರೆ ಅಂದರೆ ಒಂದು ತಿಂಗಳ ತನಕ ನಡೀತದೆ, ತಿಂಗಳಿಗಿಂತ ಹೆಚ್ಚಿಗೆ ನಡೆಯುತ್ತೆ ಇಲ್ಲಿ ಜಾತ್ರೆ. ನಾವು ಎಂದೂ ಜಾತ್ರೆ ನೋಡಿಲ್ಲ, ಈ ಜಾತ್ರೆ ನೋಡ್ಬೇಕಂತ ಬಂದಿದ್ದೆವು. ತಮಗೆಲ್ಲ ತೋರಿಸ್ತೇವೆ ಅಲ್ಲಿ ಏನೇನಿದೆ. ಮೊದಲು ಈಗ ತಾಯಿ ಬನಶಂಕರಿ ಮಾತೆಯ ಮಂದಿರಕ್ಕೆ ಹೋಗಿ ದರ್ಶನ ತಗೊಳ್ತೇವೆ. ಆ ನಂತರ ಮುಂದೆ ತಮಗೆಲ್ಲ ಏನೇನು ಅನ್ನು ತೋರಿಸ್ತೇವೆ ನಾವು. ಬನ್ನಿ, ಒಮ್ಮೆ ತಾವುಗಳು ಬಂದು ಇಲ್ಲಿ ದರ್ಶನ ಪಡ್ರಿ ಬನಶಂಕರಿ ತಾಯಿದು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡಿಕೊಂಡು ಈಗ ತಾಯಿಯ ದರ್ಶನಕ್ಕೆ ನಾವು ಮುಂದೆ ಹೋಗ್ತಾ ಇದ್ದಿದ್ದೇವೆ ಅಂತ ಹೇಳಿ ತಮಗೆ ಹೇಳ್ತಾ ಇದ್ದಿದ್ದೇವೆ. ಶ್ರೀ ಬನಶಂಕರಿ ಮಾತೆ ಶಾಕಾಂಬರಿನೂ ಅಂತಾರೆ. ಆ ಮಂದಿರದ ದ್ವಾರ ಬಾಗಿಲು, ಮುಖ್ಯ ದ್ವಾರ ಬಾಗಿಲಿನಿಂದ ನಾವು ಒಳಗಡೆ ಹೋಗ್ತಾ ಇದ್ದಿದ್ದೇವೆ. ಭಕ್ತ ಜನ, ಈ ಜಾತ್ರೆಯಲ್ಲಿ ಭಕ್ತ ಸಾಗರ ಇದೆ. ನಾವು ಒಳಗಡೆ ಹೋಗ್ತಾ ಇದ್ದಿದ್ದೇವೆ. ಬನ್ನಿ ಒಳಗಡೆ ಬಂದ ಮೇಲೆ ಎದುರಿಗೆ ಕಾಣುವ ಮಂದಿರದ ಕಳಸ ಕಾಣುತ್ತೆ ನೋಡಿ. ಅಲ್ಲಿ ಆ ಮಂದಿರವೇ ನೋಡಿ, ಅಲ್ಲಿ ಮೇಲೆ ಫ್ಲಾಗ್ ಹಾರ್ತಾ ಇದೆ ಅಲ್ಲ, ಇದೇ ಮಂದಿರ. ತಾಯಿ ಬನಶಂಕರಿ ದೇವಿಯ ಮಂದಿರ ಇದು. ಇದನ್ನ ಬಹಳ ಪುರಾತನ ಕಥೆ ಇದೆ. ಇದು ಬಹಳ ಪವಿತ್ರ ಸುಕ್ಷೇತ್ರ. ಇದು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಎಲ್ಲ ದೇಶ ವಿದೇಶಗಳಿಂದ ಜನ ಇಲ್ಲಿ ಬರ್ತಾರೆ ದರ್ಶನಕ್ಕಾಗಿ. ಬಹಳ ಸುಕ್ಷೇತ್ರ ಇದು. ತಾಯಿಯ ಪವಾಡ ಬಹಳ ಇದೆ ಇಲ್ಲಿ. ಎಲ್ಲರಿಗೂ ಸಾಕಿ ಸಲುತ್ತಾಳೆ, ಬೇಡ್ಕೊಂಡಿದ್ದು ಯಾರಿಗೂ ಇದು ಆಗೋದಿಲ್ಲ ಅಂತ ತಿಳ್ಕೊಂಡು ಪ್ರತೀತಿ ಇದೆ. ಬಹಳ ಜನ ಬರ್ತಾರೆ ನೋಡಿ. ಇಲ್ಲಿ ಏನಿದೆ ಅಂದರೆ ಪೂಜೆ ತಾಯಿಗೆ ಈ ಹೂರಣ ಕಡುಬು ಏನಂತಾರಲ್ಲ, ಅದು ನೈವೇದ್ಯ. ಎಲ್ಲರೂ ಬಂದು ಪ್ರತಿ ಊರದವರು ತಂದು ಅಲ್ಲಿಯೇ ಹೂರಣ ಕಡುಬುಗಳನ್ನು ಮಾಡಿ ಎಡೆ ಹಿಡಿದು ನಂತರ ಅವರು ಊಟ ಮಾಡ್ತಾರೆ. ಇದು ಇಲ್ಲಿ ಪ್ರತೀತಿ ಇದೆ. ಬಹಳ ಒಂದು ಕಾಲಕ್ಕೆ ಇಲ್ಲಿ ದಟ್ಟ ಅರಣ್ಯ, ಇಲ್ಲಿ ಅಂತ ಒಂದು ದಟ್ಟ ಅರಣ್ಯ ಇತ್ತು. ಈಗೆಲ್ಲ ಅದನ್ನು ಬಯಲು ಮಾಡಿ ಎಲ್ಲ ಮಾಡಿ ಊರು ಕೇರಿಗಳಾಗಿವೆ. ಇಲ್ಲಿ ಭಕ್ತರ ಜನಸಾಗರ ನೋಡಿ ಜನ ನಡ್ಕೊಳ್ತಾರೆ ಅನ್ನೋದು. ಬನ್ನಿ, ಇಲ್ಲಿ ನೋಡ್ತಕ್ಕಂಥದ್ದಿದೆ. ದರ್ಶನ ತಗೊಳ್ಳೇಬೇಕು ನೀವು. ತಾಯಿಯ ದರ್ಶನ ಬಹಳ ಮುಖ್ಯ ಇಲ್ಲಿ. ಅಮ್ಮ ಅಂದು ಬಹಳ ಬೆಸ್ಟ್ ಇದೆ ಇಲ್ಲಿ. ನೋಡ್ರಿ, ಇದೆಲ್ಲ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ ಮಂದಿರ ಇದು. 7ನೇ ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ ಮಂದಿರ ಇದು. ಬಹಳ ಭವ್ಯ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಇದನ್ನ ಎಲ್ಲ ಭಕ್ತ ಸಾಗರ ದರ್ಶನಕ್ಕಾಗಿ ಈಗ ನಾವು ಬಂದಿದ್ದು ತಿಂಗಳ ಕೊನೆ ಭಾಗದಲ್ಲಿ. ಇಲ್ಲಿ ನೋಡಿ, ತೀರ್ಥ ಕೊಡ್ತಾ ಇದ್ದಾರೆ ಭಕ್ತರಿಗೆ. ಇಲ್ಲಿ ಎಲ್ಲರೂ ತೀರ್ಥ ತಗೊಳ್ಬೇಕು. ಇಲ್ಲಿ ನಾವು ಬಂದಿದ್ದು ಜನವರಿ ಕೊನೆಯ ವಾರದಲ್ಲಿ, ಅಂದರೆ 7 ತಾರೀಕು ಅಂತ ತಿಳ್ಕೊಳ್ಳಿ. ಹಾಗಾಗಲೇ 28 ದಿವಸ ಆಗಿತ್ತು ಈಗ ಜಾತ್ರೆ ಆಗಿ. ಆದರೂ ಇಷ್ಟು ರಶ್ ಇದೆ. ನಾವು ತಿಂಗಳ ಅಂತ್ಯದಲ್ಲಿ ಬಂದರೂ ಇಷ್ಟು ರಶ್ ಇದೆ ನೋಡಿ. ಜನ ಆಗ್ತಿರ್ತಾರೆ. ಬಹಳ ಪ್ರಸಿದ್ಧ ದೇವಸ್ಥಾನ ಇದು. ಬನ್ನಿ, ತಾಯಿ ಪ್ರಸಾದ ತಗೊಂಡು ಆಕೆಯ ಪ್ರೀತಿಗೆ ಪಾತ್ರರಾಗಿರಿ ಅಂತ ತಿಳ್ಕೊಂಡು ಎಲ್ಲರಲ್ಲಿ ವಿನಂತಿ ಮಾಡ್ತೇವೆ ನಾವು. ನೋಡಿ ಎಷ್ಟು ಜನ ಇದ್ದಾರೆ ಸುತ್ತಮುತ್ತ ಮಂದಿರದ ಸುತ್ತಮುತ್ತ. ನಿಮಗೆ ಎಲ್ಲಿ ಖಾಲಿ ಜಾಗನೇ ಇಲ್ಲ. ಎಲ್ಲರೂ ಕುಂತು ಎಲ್ಲಿ ಬೇಕಲ್ಲಿ ಕುಂತಿದ್ದಾರೆ, ಎಲ್ಲಿ ಬೇಕಲ್ಲಿ ಊಟ ಮಾಡ್ತಾ ಇದ್ದಾರೆ. ನೋಡಿ ಎಂಥ ಅದ್ಭುತ ತಾಣ ಇದು. ಕಣ್ಣು ಮನ ಸೆಳೆಯುತ್ತೆ ನೋಡಲಿಕ್ಕೆ. ಎಂಥ ಅದ್ಭುತ ಈ ಭಕ್ತರ ಸಮೂಹ, ಅವ್ರು ನಡ್ಕೊಳ್ಳೋ ರೀತಿ ಬಹಳ ಭವ್ಯ ದೇವಿಯ ಒಂದು. ಎಲ್ಲರೂ ಬಂದು ಇಲ್ಲಿ ನಡ್ಕೋಬೇಕು, ಈಕೆ ಪ್ರೀತಿಗೆ ಪಾತ್ರರಾಗಬೇಕು ಅಂತ ತಿಳ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತೇವೆ. ಇದು ಬಾದಾಮಿಯಿಂದ 3 ಕಿಲೋಮೀಟರ್ ಇದೆ, ಬಾದಾಮಿ ಪಟ್ಟಣದಿಂದ. ಬನ್ನಿ, ಇಲ್ಲಿ ಬಂದು ಇಲ್ಲಿ ತಾವು ದರ್ಶನ ಪಡಬೇಕು ಅಂತ ತಿಳ್ಕೊಂಡು ಜೈ ಭವಾನಿ ತಾಯಿಗೆ ಜೈ ಭವಾನಿ.
ಈಗ ಹೊಂಡ ನೋಡ್ತಾ ಇದ್ದೇವೆ. ಯಾವ್ದು ಹೇಳಿದ್ರಿ ಹೆಸರು? ಮುಸ್ರಿ ಹೊಂಡ. ಇದು ಮುಸ್ರಿ ಹೊಂಡ ಅಂತ. ಇಲ್ಲಿ ದೇವಸ್ಥಾನ ಇದೆ ಒಳಗಡೆ. ಇಲ್ಲಿ ಒಳಗಡೆ ನೀರು ಇರ್ತಾವಂತ ನೋಡ ಬರೋಣ ನೋಡಿ ಈಗ ಹೋಗಿ. ಬನ್ನಿ ದೇವಸ್ಥಾನ ಕಡೆ ಹೋಗೋಣ. ಈಗ ಗುಡಿ ಒಳಗೆ ಹೋಗ್ತಾ ಇದ್ದೇವೆ. ಬನ್ನಿ ಫ್ರೆಂಡ್ಸ್. ಅಕ್ಕ ಸ್ವಲ್ಪ ಸೈಡ್ ರೀ. ಇಲ್ಲಿ ಒಳಗಡೆ ನೀರ್. ಹಾ ಇಲ್ಲದಲ್ರಿ ಒಳಗ. ಇಲ್ಲಿ ಒಳಗಡೆ ನೀರ ಗುಡಿಯಲ್ಲಿ ಐತ್ರಿ. ಹಾ ಇಲ್ಲಿ ಒಳಗಡೆ ಲಿಂಗ ಕಾಣಿಸ್ತಿದೆ ನೋಡಿ. ಒಳಗಡೆ ಲಿಂಗ ಲಿಂಗ ಇಲ್ಲಿ ಒಳಗಡೆ ಲಿಂಗ. ಇದೇ ಲಿಂಗ. ಮುಂದೆ ಇಲ್ಲೊಂದು ಎರಡು ನೋಡ್ರಿ, ಮಂದಿರದ ಹಿಂಭಾಗ. ಇದು ಆಗಲೇ ತೋರಿಸಿದ್ದು. ಇದ್ರ ಹತ್ರನೇ ಪುಷ್ಕರಣಿ ಇದೆ, ತೋರಿಸ್ತೇವೆ ನಿಮಗೆ. ಇದು ಚಾಲುಕ್ಯರು ಆಗಿನ ಕಾಲದಲ್ಲಿ 7ನೇ ಶತಮಾನದಲ್ಲಿ ಕಟ್ಟಿದ ಮಂದಿರ ಇದು. ಎಲ್ಲ ಶಿವಾಲಯಗಳೇ ಇವೆ ಇಲ್ಲಿ. ಲಿಂಗಗಳಂದ್ರೆ ಶಿವಭಕ್ತರು ಕಟ್ಟಿದ್ದಿದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಪುಷ್ಕರಣಿ ಇದೆ, ತಮಗೆ ತೋರಿಸ್ತಾ ಇದ್ದೇವೆ. ಇದು ಅದೇ ಮಂದಿರದ ಪಕ್ಕದಲ್ಲೇ ಇದೆ. ಇದು ದೊಡ್ಡ ಪುಷ್ಕರಣಿ. ಪೂಜೆ ಪುನಸ್ಕಾರಕ್ಕೆ ಆಗಿನ ಕಾಲದಲ್ಲಿ ತೀರ್ಥ ಹೊಂಡ ಇದು. ಈ ಮಂದಿರದಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮಾರ್ಕೆಟ್ ನೋಡಿ, ಇಲ್ಲಿ ಎಲ್ಲ ಸ್ಟೇಷನರಿ ಮಾರ್ಕೆಟ್ ಜಾತ್ರೆಯಲ್ಲಿ. ಈಗ 28 ದಿನ ಆಯಿತು ಜಾತ್ರೆ ಪ್ರಾರಂಭವಾಗಿ, ಆದರೂ ಇಷ್ಟು ರಶ್ ಇದೆ. ಇಲ್ಲೊಂದು ಏನು ವ್ಯತ್ಯಯ ಅಂದರೆ, ಭಕ್ತರಿಗೆ ಮಾರ್ಕೆಟ್ನಲ್ಲಿ ಕಾಲ್ನಡಿಗೆಯಿಂದಲೇ ಹೋಗ್ಬೇಕು. ಇಲ್ಲಿ ಯಾವ ನೀವು ಜೀಪು, 2 ವೀಲರು ತರೋ ಹಾಗಿಲ್ಲ. ಸ್ವಲ್ಪ ಮೇಂಟೆನೆನ್ಸು, ಟ್ರಸ್ಟ್ ಮೇಂಟೆನೆನ್ಸ್ ಚೆನ್ನಾಗಿ ಅನಿಸ್ಲಿಲ್ಲ ನನಗೆ. ಯಾಕಂದರೆ ಬಹಳ ಪುರಾತನವಾದ ಮಂದಿರ ಇದು. ಬಹಳ ಪುರಾತನದಿಂದ 2000 ವರ್ಷಗಳ ಹಿಂದಿನಿಂದ ಜಾತ್ರೆ ನಡೀತಾ ಬಂದಿದೆ ಅಂತ ಹಿರಿಯರು ಹೇಳ್ತಾರೆ ಇಲ್ಲಿ ಅವರು. ಆದರೆ ಅದಕ್ಕೆ ತಕ್ಕ ಮಟ್ಟಿಗೆ ಈಗ ಡಿಜಿಟಲ್ ಇದರಲ್ಲಿ ಇಷ್ಟು ಸುಧಾರಿತ ಆಡಳಿತದಲ್ಲಿ ಇನ್ನೂ ಅದನ್ನು ಸುಧಾರಣೆ ಮಾಡಿಲ್ಲ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ, ವಯಸ್ಕರಿಗೆ ಮತ್ತು ಹ್ಯಾಂಡಿಕ್ಯಾಪ್ಡ್ ಜನರಿಗೆ ತಿರುಗಾಡೋದು ಭಾಳ ಕಷ್ಟ ಇದೆ ಇಲ್ಲಿ. ನೋಡಿ, ಇಲ್ಲೆಲ್ಲ ಭಾಳ ದಟ್ಟ ಒಂದು ಅಂಗಡಿಗಳು, ಹಣ್ಣಿನ ಅಂಗಡಿ, ಪ್ರಸಾದದ ಅಂಗಡಿ, ಸ್ಟೇಷನರಿ ಅಂಗಡಿ, ಭಾಳ ರಶ್ ಇದೆ. ಈಗಾದರೂ ತಾವು ಬರ್ಬೋದು. ಇನ್ನೂ 7-8 ದಿನ ಇರುತ್ತೆ, ತಾವು ಬಂದು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜನ. ಬನ್ನಿ, ಬಂದೆ ಒಮ್ಮೆ ನೋಡಿ ಇಲ್ಲಿ ಅಂತ ವಿನಂತಿಸ್ತೇನೆ. ಇದು ಕೆರೆ ಯಾವುದು? ಹೊಂಡ ಯಾವ? ಬನಶಂಕರದು. ಇದು ಪುಷ್ಕರಣಿ ಬನಶಂಕರಿ. ಇದು ಭರಮಪ್ಪನ ಹೊಂಡ. ಭರಮಪ್ಪನ ಗುಡಿ ಅದು. ಇಲ್ಲಿ ಬರ್ತೇವೆ ನಾವು, ಶೂಟಿಂಗ್ ಮಾಡ್ಲಿಕ್ಕಿದ್ದೇವು, ನಂತರ ಊಟ ಮಾಡ್ತೇವೆ. ಇದು ಭರಮಪ್ಪನ ಗುಡಿ ಎಲ್ಲರೂ ಇದೆ, ಅದ್ರ ಮುಂದಿನ ಜಾಗನ ಇದು. ಈ ಹೊಂಡಕ್ಕೆ ಏನಂತಾರಮ್ಮ? ಹಾ, ಇದು ಕಾಣೋದು ಮುಸ್ರಿ ಹೊಂಡ ಅಂತ ಪಕ್ಕದ್ದು. ಅದರ ಮಂಟಪ ಅಲ್ಲಿ ಹತ್ರ, ಅಲ್ಲಿ ಪುಷ್ಕರಣಿ ಕಾಣುತ್ತೆ ನೋಡಿ. ಇಲ್ಲಿ ಭರಮಪ್ಪನ ಗುಡಿ ಹಿಂದ್ಗಡೆ ಇದೆ. ಇಲ್ಲೆಲ್ಲ ರೊಟ್ಟಿ 50-60 ಜನ ರೊಟ್ಟಿ ಊಟ ಕೊಡ್ತಾ ಇದ್ದಾರೆ. ಬನ್ನಿ ನೋಡೋಣ, ಹೋಗೋಣ. ಮೊದಲ 5 ತೊಳನ ಹೊಡಿ ಇಲ್ಲೆಲ್ಲ. ಕ್ಲಿಯರ್ ಹೊಡಿಯಲ್ಲ ಕೂತಿದ್ದು.
ರಾಕೇಶ ಹೊಡೆದು ಬಾ. ಇಲ್ಲೆಲ್ಲ ಎಷ್ಟು ಜನ ಊಟ ಕೂತಾರ ನೋಡಿ. ಬುತ್ತಿಯವರು ಬಹಳ ಜನ ಅದಾರ ಇಲ್ಲಿ. ನೋಡಿಲ್ಲ ಸದಿ ರೊಟ್ಟಿ ಸಜ್ಜಿ ರೊಟ್ಟಿ ಅದಾವ್ರಿ, ಜೋಳದ ರೊಟ್ಟಿ ಅದಾವ, ಬಿಸಿ ರೊಟ್ಟಿ ಐತಿ, ಮೊಸರು, 2 ತರ ಪಲ್ಯ, 2 ತರ ಚಟ್ನಿ, ಅನ್ನ, ಮಜ್ಜಿಗೆ, ಉಳ್ಳಾಗಡ್ಡಿ, ಮೆಂತೆ ಪಲ್ಯ, ಚಟ್ನಿ ರೀ. ಇದು ಮಡ್ಕಿ ಕಾಳು ಪಲ್ಯ. ಇದು ಬದ್ನಿಕಾಯಿ ಪಲ್ಯ. ಇದು ಪುಂಡಿ ಪಲ್ಯ. ಇದು ಗುರಾಳ್ ಚಟ್ನಿ. ಇದು ಮೊಸರಿ. ಸಜ್ಜಿ ರೊಟ್ಟಿ ಮತ್ತೇನದಾವ್ರಿ? ಸಜ್ಜಿ ರೊಟ್ಟಿ ಅದಾವ್ರಿ, ಜೋಳದ ಖಡಕ್ ರೊಟ್ಟಿ ಅದಾವ್ರಿ, ಜೋಳದ ಬಿಸಿ ರೊಟ್ಟಿ. ಇದು ಕಾಳು ಪಲ್ಯ, ಸೌತಿಕಾಯಿ ಪಲ್ಯ, ಮೊಸರು, ಜೋಳದ ರೊಟ್ಟಿ, ಕಾಳು ಪಲ್ಯ, ಸೌತಿಕಾಯಿ ಪಲ್ಯ, ಮೊಸರು ಮತ್ತೆ ಇರ್ತಾರ್ರಿ ಅಲ್ಲೇ ನೀಡ್ಲಿಲ್ಲ. ಸಜ್ಜಿ ರೊಟ್ಟಿ, ಅದು ಕಾಳು ಪಲ್ಯ ರೀ. ಕಾಳು ಪಲ್ಯ, ಅದು ಇದು ಸೌತಿಕಾಯಿ ಪಲ್ಯ, ಸೌತಿಕಾಯಿ ಪಲ್ಯ, ಹ್ಞೂನ್ರಿ. ಸಜ್ಜಿ ಪುಂಡಿ ರೊಟ್ಟಿ, ಪಲ್ಯ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಮೊಸರು ಐತ್ರಿ ಪರ. ಮೊಸರು ಅದ, ಹಿಂಡಿ ಅದ, ಇಲ್ಲಿ ಚಟ್ನಿ ಐತ್ರಿ, ಹಿಂಡಿ ಇಲ್ಲ. ಗುರಾಳ್ ಚಟ್ನಿ ಅದೊಂದ್ ತಂದಿಲ್ರಿ. ನಿಂದ ಯಾವ ಊರಾಯಿ? ದಾಣಸೂರ ರೀ ಪರ ನಾವು. ದಾನಸೂರಿ ಎಷ್ಟು ಕಿಲೋಮೀಟರ್ ಆತ ಇಲ್ಲಿಂದ? ಇಲ್ಲಿಗೆ ಒಂದ್ 12 ಕಿಲೋಮೀಟರ್ ಆಗತ್ರಿ ಪರ. ಹೋಗ್ತಾ 40 ಬರ್ತ 40 80 ರೂಪಾಯಿ ಕೊಟ್ಟು ಬರ್ತೀವಿ ಗಾಡಿಗೆ. 80 ರೂಪಾಯಿ ಕೊಟ್ಟು ಬರ್ತೀರಿ. ಅಚ್ಚಾ, ನೀವು ಎಷ್ಟಕ್ಕೆ ಬರ್ತೀರಿ ಅಯ್ಯಿ? ಈಗ ಬಂದೇನ್ರಿ. ಇನ್ನೇ ಈಗ ಎಷ್ಟು ಮಟ್ಟ ಇರ್ತೀರಿ? ನಾ 5-6 ತನ ಇರ್ತೀರಪ್ಪ. 5-6 ತನ ಡೈಲಿ ಬರ್ತೀರಿ? ದಿನಾಗ ಈ ಜಾತ್ರೆ ಕಂಪ್ಲೀಟ್ ಬನಶಂಕರಿ ಜಾತ್ರೆ 12 ತಿಂಗಳು ಬರ್ತೀರಿ, ನಡ್ದಿಂದಾಗೂ ಬರ್ತೀರಿ. 12 ತಿಂಗಳು ಇರ್ತೀರಿ ಇಲ್ಲಿ? ಇಲ್ಲೇ ಇರ್ತೀರಿ. ಅಚ್ಚಾ ಅಚ್ಚಾ ಅಚ್ಚಾ. ಏನ್ ನಮ್ಮ ಹೆಸರು ಹೇಳಿ? ಬಸಂಬ್ರಿ ನನ್ನ ಹೆಸರು. ಅಡ್ಡ ಹೆಸರ? ದಂಡಿನ ಅಂತಾರೆ. ದಂಡಿನ್, ಬಸಮ್ಮ ದಂಡಿನ್. ನೋಡ್ರಿ 12 ಮಂತ್ 12 ಮಹಿನೆ ಕಂಪ್ಲೀಟ್ ಬರ್ತಾರೆ ಇಲ್ಲಿ. ಮುಂಜಾನೆ ಎಷ್ಟು ಗಂಟೆಗೆ ಬರ್ತೀರಿ ಅಂದ್ರಿ? ಈಗ 12ವರೆಗೆ ಬರ್ತೀರ. 12ವರೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಇರ್ತಾರೆ ಇವರು. ಇಷ್ಟು ಜನ ಕುಂತು ಊಟ ಮಾಡ್ತಾರೆ ಇಲ್ಲಿ. ಎಷ್ಟು ಜನ ಬರ್ತಾರಮ್ಮ ನಿನ್ನಂಗ? ಬರ್ತೈತ್ರಿ ಜನ, 8 ಜನ ಬರ್ತಾರ ಅನ್ನೋದು ನಾ ಅಂದಾಜ, ಈ ಅಂದಾಜ್ ನೀ ಎಣಿಸಿ ಬರ್ತೈತ್ರಿ ಜನ ಹೋಗತಿ. ಮತ್ ನನಗ ಅಷ್ಟಲ್ಲಿ ಏನು ನಿಮ್ಮೂರವ್ರೇ ಬರ್ತಾರೆ ಹೆಚ್ಚು? ನಮ್ಮ ಊರವ್ರು ಒಂದ್ 12 ಜನ ಬರ್ತೀರಿ. 12 ಜನ ಬರ್ತಾರೆ ನಿಮ್ಮೂರವ್ರು. ಬೇರೆ ಊರವರು ಬೇರೆ ಊರವ್ರು ಒಂದ್ 3 ಮಂದಿ ಬರ್ತಾರ. 3 ಮಂದಿ ಬರ್ತಾರೆ. ಒಂದ್ 15 ಜನ ಆಯ್ತೀರಿ. ಇದು ನೀವು ಎಷ್ಟು 30 ರೂಪಾಯಿಗೆ ಒಂದು ಊಟ? 2 ರೊಟ್ಟಿ ಪಲ್ಯ ಚಟ್ನಿ ಮೊಸರು ಮೊದಲು 30 ರೂಪಾಯಿ ಕೊಡ್ತಿದ್ರಿ. ಈಗ ಒಂದು 2 ವರ್ಷದಿಂದ ಈಗ 40 ರೂಪಾಯಿ ರೀ. 2 ರೊಟ್ಟಿ ಪಲ್ಯ ಚಟ್ನಿ ಮೊಸರು 40 ರೂಪಾಯಿ ರೀ. 40 ಒಂದ್ ಅನ್ನ ಕೊಟ್ರ 60 ರೂಪಾಯಿ. ಅನ್ನ ಬಿಟ್ರೆ ಬರೀ 40 ರೂಪಾಯಿ. ಅಚ್ಚಾ, ಅನ್ನ ಕೊಟ್ರ ಅನ್ನ ಅಂದ್ರೆ ಮೊಸರನ್ನು ಬರೀ ಅನ್ನ ಮೊಸರು ಕೊಡ್ತೀರಪ್ಪ. ಅಲ್ಲಿ ಅಮ್ಮೋರ್ ಗಿಡಿ ಸ್ವಲ್ಪ. ಅಮ್ಮೋರ್ ಎಲ್ಲಿಂದ ಬಂದಿರಿ ನೀವು? ಗಂಗಾವತಿಯಿಂದ. ಜರ ಸ್ಪೀಕರ್ ಕೊಡ್ರಿ. ನಿಮ್ ಹೆಸರು ಹೇಳ್ರಿ? ಪಾರ್ವತಿ. ಗಂಗಾವತಿ ಅವರು ಯಾವಾಗ ಬಂದಿರಿ? ಬೆಳಗ್ಗೆ ಬಂದಿರಿ. ಇದು ಊಟ ಹೆಂಗ ಅನಿಸ್ತದ ನಿಮ್ಗ? ಜವಾರಿ ಊಟ ಹೆಂಗ ಅನಿಸ್ತದ ನಿಮ್ಗ? ಈಗ ಮೊದಲ ಇವೆಲ್ಲ ಹಳ್ಳಿಯಾಗ ಸಿಗ್ತಿದ್ವು ರೀ. ಈಗೆಲ್ಲ ನಮ್ ಸಿಟಿಯಾಗ ಮಾಡುದಿಲ್ಲ. ಈಗೆಲ್ಲ ಪಂಜಾಬಿ ಡಿಶ್ ಕಡೆ ಹೋಗ್ಯಾರ ಮಂದಿ. ಅದಕ್ಕೆ ಇದು ಹೆಂಗ ಅನಿಸ್ತದ? ಬೇಷ್ ಅನಿಸ್ತದ. ಅದ ಕೊಡ್ರಿ, ಅವ್ರಿಗೆ ಕೊಡ್ತೇವ್ರಿ, ಕಾರ್ಡ್ ಕೊಡ್ತೇವ್. ನಿಮ್ ಹೆಸರು ಹೇಳ್ರಿ? ಗಂಗಾವತಿ. ಹಾ, ಈ ಊಟದ ಬಗ್ಗೆ ಹೇಳ್ರಿ. ಅಲ್ಲ ಏನಂದ್ರಿ, ನಮ್ಮ ನಾವು ಹಳ್ಳಿಯೊಳಗೆ ಊಟದವ್ರಿ. ನಮ್ಮಲ್ಲೆಲ್ಲ ನಮ್ಮ ತಾಯಿ ಮಾಡ್ತಿದ್ರಿ. ಈ ಸಿಟಿ ಶೇರ್ ಮೇಲೆ ಎಲ್ಲಿ ಹುಡುಕ್ಯಾಡ್ತಿಲ್ಲಕತ್ತಿದ್ದೇವ್ ನಾವು. ಹಿಂಗ ಬರ್ಬೇಕು ನಾವ್. ಎಲ್ಲಿ ಕರಗುತ್ತೇವೆ ಹುಡುಕ್ಯಾಡ್ತಿಲ್ಲಕತ್ತಿದ್ದೇವ್ರಿ. ಚೆನ್ನಾಗೈತ್ರಿ ಊಟ ಮಾತ್ರ. ಚೆನ್ನಾಗಿದೆ.
ರೂಪಾಯಿ ಕೊಟ್ರು ಊಟ ಚೆನ್ನಾಗಿದೆ. ವೆರಿ ಗುಡ್. 40 ರೂಪಾಯಿ ರೀ ಒಂದು ಊಟಕ್ಕೆ. ಮತ್ತೆ ಎಕ್ಸ್ಟ್ರಾ ತೊಗೊಂಡ್ರೆ ಎಕ್ಸ್ಟ್ರಾ ಕೊಡ್ಬೇಕು. ರೊಟ್ಟಿ ಬೇಕಾದ್ರೆ ಎಕ್ಸ್ಟ್ರಾ. ಎಷ್ಟು ವ್ಯಾಪಾರ ಆಗ್ತದ ಈ ದಿವಸ? ನಡ್ದಾಗ 1,000 ರೂಪಾಯಿ ಮಾಡ್ತಾರೆ. ಈಗ ಜಾತ್ರೆ ಮಾಡ್ತಾರೆ ಅಂದ್ರೆ ಮಂದಿ ಬಾಳ ಮಂದಿ ಹಾ, ಅದಕ್ಕೆ ಸ್ವಲ್ಪ ಕಮ್ಮಿ ಆಕತ್ರಿ. ಒಮ್ಮೆ ಆಕತಿ, ಒಮ್ಮೆ 1,000 ತನ ಆಗ್ತದ. ಒಟ್ಟು ಡೈಲಿ ಬರ್ತೀರಿ? ದಿನ ಬರ್ತೀವಿ. ಹಾ, ದಿನ 12 ತಿಂಗಳು ಬರ್ತೀವಿ. ಮಳೆಗಾಲದಾಗ ಚಳಿಗಾಲದಾಗ ಎಲ್ಲ ಅವ್ರ ಊಟದ ಬಗ್ಗೆ ಅವ್ರ ಕಂಪ್ನಿ ಸೈಡ್ ನಾವು ಅಲ್ಲಿ ಸರ್ವಿಸ್ ಮಾಡಿದೇವೆ ಹೇಳ್ರಿ ಕಂಪ್ನಿ ಒಳಗ ಗಂಗಾವತಿ. ಅಲ್ಲಿ ಕೂಡ ಅಮ್ಮವ್ರು ಇರ್ತಾವ. ಅಮ್ಮವ್ರು ನಿಮ್ಮ ಹೆಸರು ಹೇಳ್ರಿ? ಗೀತಾ ತಿಪ್ಪೇಸ್ವಾಮಿ. ಹಾ ರೀ, ಗೀತಾ ತಿಪ್ಪೇಸ್ವಾಮಿ. ಹಾ, ಎಲ್ಲಿ ಕಂಪ್ನಿ? ಕಂಪ್ಲಿ ರೀ ನಮ್ದು ಗಂಗಾವತಿ. ಹಾ, ಪ್ರತಿ ವರ್ಷನೂ ಬರ್ತೀರಿ ಏನ್ರಿ ಅಮ್ಮ ಇಲ್ಲಿ? ಹಂಗೇನಿಲ್ರಿ, ವರ್ಷಕ್ಕೊಮ್ಮೆ ಏನಾಗ್ಲಿ ಬರ್ತೀರಿ. ಇಲ್ಲಿ ಬರ್ತೀರಿ ಬನಶಂಕರಿ ಅಮ್ಮ? ಅಚ್ಚಾ ಅಚ್ಚಾ. ಹೆಂಗ ಅನಿಸ್ತದ್ರಿ ಊಟ ಇದು? ಚೆನ್ನಾಗಿದೆ. 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 ಬಟ್ ನಿಮ್ ಮನೆಯೊಳಗೆ ಮಾಡ್ತೀರಿ ನಿಂಗೆಲ್ಲ? ಮಾಡ್ತೀವಿ, ಇದೇ ಟೇಸ್ಟ್ ಬೇರೆ ರೀ. ಬಟ್ ಎಲ್ಲಾ ಮಸಿಗೆ ಮಾಡ್ತೇವ್ ನಾವು. ಹಾ, ಬಟ್ ಯಾವತ್ತೂ ಮಾಡಲ್ಲ. ಸಂಕ್ರಮಣ ಎಲ್ಲಾ ಮಸಿಗೆ ಮಾಡ್ತೇವ್ ನಾವು. ಮಾಡ್ತೀವಿ, ಆದ್ರೆ ಈ ಟೇಸ್ಟ್ ಬೇರೆ. ಆ ಟೇಸ್ಟೇ ಬೇರೆ. ಇದು ಬನಶಂಕರಿ ಪ್ರಸಾದ್ ರೀ. ಹಾ, ಕರೆಕ್ಟ್. ಅದೇ ಅದೇ. ಹಾ, ಮಾಡಿರ್ತಾರಲ್ರಿ ಇದೆಲ್ಲ ಅಡಿಗೆ. ಎಲ್ಲ ಒಲಿ ಮೇಲೆ ಮಾಡ್ತೀರಿ ಏನ್ರಿ ಅಮ್ಮ? ಅಚ್ಚಾ, ಅದಕ್ಕೆ ಟೇಸ್ಟ್ ಬರ್ತದೆ. ಚೆನ್ನಾಗಿರ್ತದೆ. ಓಕೆ. ಹಾ, ಅಚ್ಚಾ ಓಕೆ ಓಕೆ ಅಮ್ಮ. ನಮಸ್ಕಾರ ಅಮ್ಮ. ಚಾನಲ್ ನಮ್ ತಾಯಿ ಸಮಾನ ನೀನು. ಹಾ? ಅದೇ ಯಾವ ಹೆಸರು? ನೋಡ್ರಿ, ಯಾವ ಊರು? ಕೊಪ್ಪಳ ರೀ. ಕೊಪ್ಪಳ. ಕೊಪ್ಪಳ ರೀ. ಇದಕ್ಕೆ ಮನಿ ದೇವ್ರಿ, ಶಂಕ್ರಮ್ ಮನಿ ದೇವ್ರಿ. ಹಾ ಹಾ. ಈಗ ನೀವು ಇದು ಕಡಿಮೆ ಎದಕ್ಕೆ ಮಾಡ್ಲಿಕತ್ತೀರಿ? ಶಂಕ್ರಮ್ಗೆ ಎಡಿ ಅವಾರಿ. ಹಾ, ತಾಯಿಗೆ ಎಡಿ ಅವೇ ಅವಾರಿ. ಹಾ, ಕೇಳಿ ನಾನು. ನೀವು ಹೊಸ ನೆವಣಿ ಅನ್ರಿ, ಬಂದುಳಿ ದಿನ ನೆವಣಿಯನ್ನ ಮಾಡ್ತಾರ್ರಿ. ಹಾ ನಾವ್ ಅದಾರಿ ಶಂಕ್ರಮ್ಮನ್ ನೆವಣಿಯನ್ನ ಮುಟ್ಟೆ ಮುಂದ್ ಏನಾರ ಮಾಡ್ತೀವ್ರಿ. ಹಾ. ಈಗ ಬಂದಿವಲ್ರಿ ನಡ್ಬರ್ಕ ಕರ್ಗ್ಯಾಡ್ಬು ಹೋಳಿಗ್ರಿ. ಹಾ ಹಾ ಹಾ. ರೊಟ್ಟಿ ನೀವು ಚಪಾತಿ. ಇವತ್ತೇ ಬಂದಿರಿ ಹೆಂಗ? ಅಯ್ಯ ನಾವ್ ಅಲ್ಲಿ ಬಾಳ ದಿನ ಆತ್ರಿ, ನಮ್ ಮನಿ ದೇವ್ರೆಲ್ಲ ಬಂದ್ ಹೋಕ್ಕಿರಿ ನಾವು. ನೀವು ಬಾಳ ದಿನ ಆಯ್ತು ಬಂದಿಲ್ಲಿ. ನಿನ್ನೆ ನೈಟ್ ಬಂದಿರಿ. ನಿನ್ನೆ ಬಂದಿವ್ರಿ. ಆಯ್ತು. ಇದು ಎಡಿ ಅಮ್ಮಾಗ ಹಿಡಿದು ತಾಯಿಗೆ ಹಿಡಿದು ನಂತರ ಊಟ ಮಾಡ್ತೀವಿ. ಊಟ ಮಾಡ್ತೀವಿ. ಅಚ್ಚಾ. ಒಂಡಕ ಈ ತಾಯಿಗೆ ಹಿಡಿದು ಊಟ ಮಾಡ್ತೀವಿ. ಪ್ರತಿ ವರ್ಷವೂ ಬರ್ತೀರಿ ನೀವು? ಪ್ರತಿ ವರ್ಷನೂ ಬರ್ತೀವಿ, ತಿಂಗಳಾನು ಬರ್ತೀವಿ ನಾವು. ಇನ್ನೊಮ್ಮೆ ನಿಮ್ ಹೆಸರು ಹೇಳ್ರಿ? ಶಾಂತಮ್ರಿ, ಕವಳಾದು. ಹಾ, ನಿಮ್ ಕೊಪ್ಪಳದ ಜಾತ್ರೆ ಬಹಳ ದೊಡ್ಡದಾಗ್ತಲ್ರಿ? ದೊಡ್ಡದವ್ರಿ, ಅಜ್ಜರ್ ಜಾತ್ರಿ ಭರ್ಜರಿ. ನೀವು ಕರೀರಿ ಇಲ್ಲ ನಮಗ? ಈ ಸಲ ಕೊಡ್ರಿ ಫೋನ್ ನಂಬರ್, ಕರಿತೀವ್ರಿ ಅಜ್ಜರ. ನಿಮ್ ಊರಿಗೆ ಬರ್ತೇವಲ್ರಿ? ನಮ್ಮ ಊರಿಗೆ ಬರ್ರಿ ಅಜ್ಜರ, ನಮ್ಮ ಊರಿಗೆ ಬರ್ರಿ. ಆಯ್ತು. ನಾವ್ ಅಡ್ರೆಸ್ ಎಲ್ಲ ಹೇಳಿ ನೋಡಿ, ಕಾವಳದವ್ರ ಮನಿ ಎಲ್ಲಿ ಐತೆ ರಿಕಾರ್ಡ್ ಆಗಿರ್ತ ನಾವ್ ತಗೊಂಡೇ ಬರ್ತೇವ್ರಿ. ಹಾ, ಬರ್ರಿ. ಹಾ, ಯಮ್ನಪ್ಪ ಕವಳಾದ್ ನೋಡ್ರಿ. ಹಾ. ನಮ್ದಿಟ್ಟು ಬೇಡ್ಕೋರಿ ತಾಯಿಗೆ, ನಾವಂತೂ ಕಡಿಮೆ ಮಾಡಕ್ ಆಗಲ್ಲ. ಹಾ, ಇದು ಹರಿದ್ರ ತೀರ್ಥ ಅಂತ. ಒಳಗಡೆ ಹೋಗೋಣ ಬನ್ನಿ. ಏನ್ ತರ್ಲಿ? ಅಲ್ಲಿ ಒಂದ್ಸರಿ ನೀರು ಕೈ